ಒಂದು ಕತೆ ಹೇಳ್ತೀನಿ. ರಾತ್ರಿ 10 ಗಂಟೆ, ಜೋರಾದ ಮಳೆ. ಮರ ಹೊರೋ ಕೆಲಸ ಮಾಡ್ತಾ ಇದ್ದ ಗಂಡ ಇನ್ನೂ ಬಂದಿರಲ್ಲ. ಕತ್ಲಲ್ಲಿ ಸಣ್ಣ ಬೆಳಕಲ್ಲಿ ಬೀಳೋ ಗಾಳಿಗೆ ಚಳಿ ಆಗ್ತಾ ಇದ್ರೂ ಪುಟ್ಟ ಮಗನ ದೇಹ ಜ್ವರದಿಂದ ಸುಡ್ತಾ ಇದೆ. ತಣ್ಣೀರ ಒದ್ದೆ ಬಟ್ಟೆ ತಲೆ ಮೇಲೆ ಇಟ್ಟರೂ ಜ್ವರ ಮಾತ್ರ ತಲೆಯಿಂದ ಇಳಿತಾ ಇಲ್ಲ. ಊಟ ಮಾಡಿಲ್ಲ. ಚಿಂತೆಯಲ್ಲಿ ಗಂಡನ ದಾರಿಯನ್ನೇ ನೋಡ್ತಾ ಮಗನ್ನ ತೊಡೆ ಮೇಲೆ ಮಲಗಿಸಿ ಕಾಯ್ತಾ ಇದ್ದಾಳೆ. ತಡವಾಗಿ ಬಂದ ಗಂಡ ಮನೆ ಸೇರಿ ದಣಿದಿದ್ದ ದೇಹಕ್ಕೆ ವಿಶ್ರಾಂತಿ ಕೊಡೋಣ ಅಂತ ಒಳಗೆ ಬಂದ್ರೆ ಮಗ ಜ್ವರದಿಂದ ಸುಡ್ತಾ ಇರೋದನ್ನ ನೋಡಿ ಇನ್ನಷ್ಟು ಚಿಂತೆಗೊಳಗಾಗ್ತಾನೆ. ಆ ಗಾಳಿ ಮಳೆಯಲ್ಲಿ ಮಗನನ್ನ ಎತ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಜ್ವರ ತಲೆಗೆ ಹತ್ತಿದ್ರಿಂದ ಅಡ್ಮಿಟ್ ಮಾಡಲೇಬೇಕು ಅಂತ ಡಾಕ್ಟರ್ ಹೇಳಿದಾಗ ಇನ್ನಷ್ಟು ಚಿಂತೆಯಾಗುತ್ತೆ. ಮೊದಲೇ ಸಾಲ ಸಿಕ್ಕಾಪಟ್ಟೆಯಾಗಿದೆ. ಮಗ ಅಡ್ಮಿಟ್ ಆದರೆ ಅಷ್ಟು ದುಡ್ಡು ಎಲ್ಲಿಂದ ತರೋದು ಎನ್ನೋ ಚಿಂತೆ ಆತನಲ್ಲಿ ಮೂಡುತ್ತೆ. ಆ ಚಿಂತನ ಕಂಡ ಈಕೆ ಪಕ್ಕಕ್ಕೆ ಬಂದು ಕೈಯನ್ನು ಹಿಡ್ಕೊಳ್ತಾಳೆ. ನೋಡಿ, ಈ ಕೈಯಿಂದ ನೀವು ನನಗೆ ಈ ತಾಳಿನ ಕಟ್ಟಿದ್ರೆ 100 ವರ್ಷ ನಿಮ್ಮ ಜೊತೆ ಬಾಳ್ಬೇಕು ಅಂತ. ಈಗ ನಮ್ಮ ಬಾಳಲ್ಲಿ ಬಂದ ನಮ್ಮ ಮಗ ಒದ್ದಾಡ್ತಾ ಇದ್ದಾನೆ. ಅವನ ಪ್ರಾಣ ಉಳಿಸಿಲ್ಲ ಅಂದರೆ ನಾವು 100 ವರ್ಷ ಬದುಕಿ ಏನು ಪ್ರಯೋಜನ? ದುಡ್ಡಿಲ್ಲ ಅಂತ ನಿಮ್ಮ ಮುಖ ಹೇಳ್ತಿದೆ. ನಮ್ಮ ಮಗ ಹುಷಾರಾಗಬೇಕಾದ್ರೆ ದುಡ್ಡು ಬೇಕು, ತಗೊಳ್ಳಿ. ಈ ತಾಳಿನ ಅಡ ಇಟ್ಟು ದುಡ್ಡು ತಗೊಂಡು ಬನ್ನಿ. ನಮ್ಮ ಹತ್ರ ಇದ್ಬಿಟ್ರೆ ಬೇರೆ ದಾರಿನೇ ಇಲ್ಲ ಎನ್ನೋ ಮಾತನ್ನ ಪತ್ನಿ ಹೇಳಿದಾಗ ಆತನ ಕಣ್ಣಲ್ಲಿ ಕಣ್ಣೀರು ಜಾರ್ತಾ ಇತ್ತು. ಮಗ ಹುಷಾರಾಗ್ತಾನೆ, ಮನೆಗೆ ಬರ್ತಾನೆ. ನೆಕ್ಸ್ಟ್ ಡೇಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಮನೆಯಲ್ಲಿ ಕಷ್ಟ ಆದರೂ ಮಗನ ಓದಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಎಲ್ಲವನ್ನ ತ್ಯಾಗ ಮಾಡ್ತಾರೆ ಈ ತಂದೆ ತಾಯಿ. ತಮ್ಮ ಆಸೆಯಂತೆ ಮಗ ಚೆನ್ನಾಗಿ ಓದ್ತಾನೆ, ಒಳ್ಳೆ ಕೆಲಸನೂ ಪಡ್ಕೊಳ್ತಾನೆ. ಸುಂದರವಾದ ಹೆಂಡತಿನೂ ಮನೆ ಸೇರ್ಕೊಳ್ತಾನೆ. ಮೊಮ್ಮಕ್ಕಳ ಜೊತೆ ಆಡ್ತಾ ಇರಬೇಕಾದ ಈ ದಂಪತಿ 4 ಗೋಡೆಗಳ ಮಧ್ಯೆ ಕಾಲ ಕಳೀತಾ ಇದ್ದರೆ ವೃದ್ಧಾಶ್ರಮ ಎನ್ನೋ ಸ್ಥಳದಲ್ಲಿ. ಮನೆಯಲ್ಲಿ ಕಿರಿಕಿರಿ ಮಾಡ್ತಾರೆ, ಪ್ರೈವೇಸಿ ಹಾಳಾಗ್ತಾ ಇದೆ. ಎಲ್ಲಾದ್ರೂ ಜಾಲಿ ಟ್ರಿಪ್ ಮಾಡೋಣ ಅಂದ್ರೂ ಈ ಮುದುಕರು ಬರ್ತಾರೆ. ಫ್ರೆಂಡ್ಸ್ ರಿಲೇಟಿವ್ಸ್ ಬಂದರೆ ಹರ್ಕಲು ಬಟ್ಟೆ ಹಾಕ್ಕೊಂಡು ನನ್ನ ಮರ್ಯಾದೆ ತೆಗಿತಾ ಇದ್ದಾರೆ. ನಾನು ಬಂದಿರೋದು ನಿಮ್ಮ ಹೆಂಡತಿಯಾಗಿ, ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳೋ ಕೆಲಸದವಳಲ್ಲ. ಕಷ್ಟಪಟ್ಟು ಇಂಜಿನಿಯರ್ ಮುಗಿಸಿ ನಿಮ್ಮನ್ನು ಕಟ್ಕೊಂಡಿರೋದು ಈ ಮುದುಕರ ಸೇವೆ ಮಾಡೋಕ್ಕಲ್ಲ. ಈ ಮನೆಯಲ್ಲಿ ನಾನಿರ್ಬೇಕಾದ್ರೆ ಮೊದಲು ಇವ್ರು ಆಚೆ ಹೋಗಲಿ, ಇಲ್ಲ ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ. ಸ್ವಂತ ದುಡಿಮೆ ಇದೆ, ನನ್ನ ಬದುಕಿಗೆ ಯಾರ ಹಂಗೂ ಬೇಕಾಗಿಲ್ಲ, ಯೋಚನೆ ಮಾಡಿ ಅಂತ ಖಾರವಾಗಿ ಹೆಂಡತಿ ಹೇಳಿದ ಮಾತನ್ನು ಕೇಳಿಸ್ಕೊಂಡ ಮಗ ಅಪ್ಪ ಅಮ್ಮನನ್ನ ವೃದ್ಧಾಶ್ರಮಕ್ಕೆ ಹಾಕ್ತಾನೆ. ಸಮಸ್ಯೆನ ಸಾಲ್ವ್ ಮಾಡಬೇಕಾದ ಮಗ ನಿರ್ಧಾರವನ್ನೇ ಮಾಡ್ತಾನೆ. ನನ್ನ ಅಪ್ಪ ಅಮ್ಮನಂತೆ ನನ್ನ ಗಂಡನಿಗೆ ಇವರು ಅಪ್ಪ ಅಮ್ಮ ಆಗಿದ್ದಾರೆ ಅನ್ನೋದನ್ನು ಸೊಸೆ ಮರಿತಾಳೆ. ಜ್ವರ ಬಂದಿದ್ದಾಗ ದಣಿದಿದ್ದ ದೇಹ ಆ ಗಾಳಿ ಮಳೆಯಲ್ಲಿ ಮಗನನ್ನ ಎತ್ಕೊಂಡು ಆಸ್ಪತ್ರೆಗೆ ಸೇರಿಸಿದ್ದು
ಮುಂದೆ ನಮ್ಮ ಮಗ ನಮ್ಮನ್ನ ಆಶ್ರಮಕ್ಕೆ ಹಾಕ್ಲಿ ಅಂತಾನ? ದುಡ್ಡಿಲ್ಲ ಅಂತ ಗೊತ್ತಿದ್ದಾಗ ತನ್ನ ತಾಳಿನೇ ಆಡ ಇಟ್ಟು ದುಡ್ಡು ತಗೊಂಡು ಬಂದಿದ್ದು ಮುಂದೆ ನಮ್ಮ ಮಗ ನಮ್ಮನ್ನ ಆಶ್ರಮಕ್ಕೆ ಹಾಕ್ಲಿ ಅಂತಾನ? ಕಷ್ಟಪಟ್ಟು ಓದಿಸಿ ಒಳ್ಳೆ ಕೆಲಸ ಸಿಗೋ ಹಾಗೆ ಮಾಡಿದ್ದು ಮುಂದೆ ನಮ್ಮ ಮಗ ನಮ್ಮನ್ನ ಆಶ್ರಮಕ್ಕೆ ಹಾಕ್ಲಿ ಅಂತಾನ? ನಾವು ಏನು ಕೇಳಿದ್ವಿ ಮಗನಲ್ಲಿ? 3 ಹೊತ್ತು ಊಟ, ಇರೋದಕ್ಕೆ ಒಂದಿಷ್ಟು ಜಾಗ, ಅಷ್ಟೇ ತಾನೇ? ಇದನ್ನು ಕೊಡೋದಕ್ಕೆ ಕಷ್ಟನಾ ಎನ್ನೋ ಮಾತುಗಳು ಆ ವೃದ್ಧ ದಂಪತಿಗಳ ಮನದಲ್ಲಿ ಬೇಯ್ತಾ ಇತ್ತು. ಕೇಳಿದ್ದನ್ನ ಕೊಟ್ಟಿಲ್ಲ ಅಂದ್ರೆ ಹೊರಲಾಡಿ ಹಠ ಮಾಡಿ ಆದ್ರೂ ಹಕ್ಕಿನಿಂದ ಅಪ್ಪ ಅಮ್ಮನಲ್ಲಿ ಕೇಳ್ತೀವಿ. ಎಲ್ಲ ಕಲ್ತು ಕೆಲ್ಸ ಗಿಡ್ಸ್ಕೊಂಡು ಅಪ್ಪ ಅಮ್ಮನಿಗೆ 3 ಹೊತ್ತು ಊಟ ಹಾಕೋ ಯೋಗ್ಯತೆ ನಮ್ಮಲ್ಲಿಲ್ಲ ಅಂದ್ರೆ ನಮ್ಮ ಬದುಕಿಗೆ ಒಂದು ಅರ್ಥ ಇರುತ್ತಾ? ಎಷ್ಟೇ ಡಿಗ್ರಿ ಪಡ್ಕೊಂಡ್ರು, ಸರ್ಟಿಫಿಕೇಟ್ ಪಡ್ಕೊಂಡ್ರು ಸಂಸ್ಕಾರ ಇಲ್ಲ ಅಂದ್ರೆ ಆ ಎಜುಕೇಟೆಡ್ ಅನ್ನೋ ಪದವಿ ವೇಸ್ಟ್ ಆಗಲ್ವಾ? ದೇಶದಲ್ಲಿರೋ ಎಲ್ಲ ವೃದ್ಧಾಶ್ರಮಗಳಲ್ಲಿ ನೊಂದಿರುವ ಹಿರಿಯ ಹೃದಯಗಳು ಕಣ್ಣೀರಲ್ಲಿ ಪ್ರತಿ ತುತ್ತು ತಿಂತಾ ಇದ್ದಾರೆ. ಆ ಆಶ್ರಮಗಳು ಅವರನ್ನು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರೂ ಮನಸ್ಸಿಗಾದ ಗಾಯ ವಾಸಿ ಮಾಡೋಕ್ಕಾಗಲ್ಲ. ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಆಗೋದು ಒಳ್ಳೆಯದೇ, ಹಾಗಂತ ದೊಡ್ಡದಾಗಿ ಮಾಡಲೇಬೇಕು ಅಂತೇನಿಲ್ಲ. ಒಳ್ಳೆ ಮಗನಾಗಿ, ಮಗಳಾಗಿ ಹೆತ್ತವರ ನಗುವನ್ನು ಕಾಪಾಡುವವರೇ ದೊಡ್ಡ ಜನ ಆಗ್ತಾರೆ.